ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇದು ಒಂದು ಅಮಾನವೀಯ ಒಂದು ನಡೆ ಅಂತ ಹೇಳ್ಬೋದು. ಆ ಸಂದರ್ಭ ಅಂದರೆ ಕರೋನಾ ಸಂದರ್ಭದಲ್ಲಿ 2020ರಲ್ಲಿ ನಡೆದ ಒಂದು ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ತಂದೆ ಮಗನ ಲಾಕಪ್ ಡೆತ್ ಕೇಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಡೆತ್ ಕೇಸ್ ಯಾವ ರೀತಿ ನಡೀತಪ್ಪ ಅಂದರೆ, ನೀವು ಇಲ್ಲಿ ಒಂದು ಅಂಕಣ ಬರಹ ಕೊಟ್ಟಿದ್ದರೆ ಈ ಅಂಕಣ ಬರಹ ಓದಿದರೆ ನೀವೇ ಒಂದು ನಿಮ್ಮ ಹೃದಯ ಕಲಕಬಹುದು. ಯಾಕಂದರೆ ಈ ಪ್ರಕರಣ ವಿಶೇಷವಾದ ಒಂದು ಪ್ರಕರಣ ಅಂತ ಹೇಳ್ಬೋದು. ಯಾಕಂದರೆ ಒಂದು ಅಮಾನವೀಯ ಪ್ರಕರಣ. ಯಾಕಂದರೆ ಇಡೀ ದೇಶವೇ ಬೆಚ್ಚಿ ಬೀಳಿಸಿದ ಒಂದು ತಮಿಳುನಾಡಿನ ತೂತುಕಡಿಯ ಜಿಲ್ಲೆಯ ಸಾತಂಕುಳಂನ ತಂದೆ ಮಗನ ಕಸ್ಟಡಿಯಲ್ಲಿ ಡೆತ್ ಪ್ರಕರಣ ಸಂಬಂಧಿಸಿದಂತೆ ಮದುರೈ ಜಿಲ್ಲಾ ನ್ಯಾಯಾಲಯ ಸೋಮವಾರ ಐತಿಹಾಸಿಕ ತೀರ್ಪು ನೀಡಿದೆ. ಈ ವಿಚಾರಣೆಯ ಹೆಸರಿನಲ್ಲಿ ಅಮಾನವೀಯ ಚಿತ್ರಹಿಂಸೆ ನೀಡಿ ಇಬ್ಬರ ಪ್ರಾಣ ತೆಗೆದ ಇನ್ಸ್ಪೆಕ್ಟರ್ ಸೇರಿದಂತೆ 9 ಪೊಲೀಸರಿಗೆ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಯಾವ ರೀತಿ ಅಂದರೆ 2019ರಲ್ಲಿ ಇಡೀ ದೇಶ ಮತ್ತು 2019-20 ಸಾಲಿನಲ್ಲಿ ಅಂದರೆ 2020ರಲ್ಲಿ ಇಡೀ ದೇಶವೇ ಮತ್ತು ಇಡೀ ವಿಶ್ವವೇ ಒಂದು ಭಯಂಕರವಾದ ರೋಗದ ವಿರುದ್ಧ ಹೋರಾಡುತ್ತಿದ್ದಾಗ ಆವಾಗ ಈ ಪೊಲೀಸರು ಏನು ಮಾಡ್ತಾರೆ ಅಂದರೆ ಅಮಾಯಕರಾದ ಪಿ ಜಯರಾಜ್ ಮತ್ತು ಜೆ ಬೆನ್ನಿಕ್ಸ್ ಅಂದರೆ ತಂದೆ ಮತ್ತು ಮಗನ ವಿರುದ್ಧ ಇವರು ಹೋರಾಡಿರ್ತಾರೆ. ನೋಡಿ, ಇಡೀ ವಿಶ್ವ ಕರೋನಾದ ವಿರುದ್ಧ ಮತ್ತು ಇಡೀ ದೇಶ, ನಮ್ಮ ದೇಶ ಕರೋನಾ ಎಂಬ ಭಯಂಕರ ರೋಗದ ವಿರುದ್ಧ ಹೋರಾಡುತ್ತಿದ್ದಾಗ ಆವಾಗ ಈ ಮಹಾನ್ ಪೊಲೀಸರು ಏನು ಮಾಡ್ತಾರಪ್ಪ ಅಂದರೆ ತಂದೆ ಮಗನ ವಿರುದ್ಧ ಒಂದು ಹೋರಾಟ ಮಾಡಿ ತಂದೆ ಮಗನ ಜೀವನವನ್ನು ತೆಗೆದುಹಾಕಿರ್ತಾರೆ. ಸ್ನೇಹಿತರೆ, ಜೀವ ಎಂಬುದು ಯಾರ ಜೀವ ತೆಗೆಯುವ ಹಕ್ಕು ಯಾರಿಗಿಲ್ಲ. ಏನೋ ತಪ್ಪು ಮಾಡಿದಾಗ ಅದರ ಬಗ್ಗೆ ತಿಳಿಸಿ ಹೇಳಬೇಕು. ಪೊಲೀಸರಂದರೆ ಭಯ ಇರಬಾರ್ದು. ಪೊಲೀಸರಂದರೆ ಅವರು ನಮ್ಮ ರಕ್ಷಕರಾಗಿರ್ತಾರೆ. ಪೊಲೀಸರು ಯಾವ ರೀತಿ ಇರಬೇಕಪ್ಪ ಅಂದರೆ ರಕ್ಷಕರಾಗಿರ್ತಾರೆ ಸ್ನೇಹಿತರವರು. ರಕ್ಷಕರು ಭಕ್ಷಕರಾಗಿರಬಾರ್ದು. ಪೊಲೀಸರಂದರೆ ಗೌರವ ಇರಬೇಕು. ಪೊಲೀಸರಿಗೂ ಜನರ ಮೇಲೆ ಗೌರವ ಇರಬೇಕು, ಜನರಿಗೆ ಪೊಲೀಸ್ ಮೇಲೆ ಗೌರವ ಇರಬೇಕು. ಅವಾಗ ಮಾತ್ರ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ. ಯಾಕಂದರೆ ನಮಗೆ ಕಾನೂನು ತಿದ್ದಿ ಹೇಳುವವರೇ ಆ ರೀತಿ ಮಾಡಿದಾಗ ನಾವು ಕಾನೂನು ಗೊತ್ತಿಲ್ಲದ ಜನಗಳಿಗೆ ಆ ರೀತಿ ಮಾಡಿದರೆ ಏನಾಗುತ್ತದೆ? ನೀವೇ ಒಂದು ಸಲ ಥಿಂಕ್ ಮಾಡಿ. ಈ ರೀತಿ ಪ್ರಕರಣಗಳು ಬಂದಾಗ ಮೈಯೆಲ್ಲ ನಡುಗೋಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಈ ರೀತಿ ಪ್ರಕರಣಗಳು ಓದುವಾಗ ಕೆಲವೊಂದು ಮಾನವೀಯ ಮೌಲ್ಯಗಳೇ ಎಂಬುದೇ ಕಳೆದೋಗಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯತ್ವ ಇಲ್ಲದ ಪ್ರಾಣಿಗಳಾಗಿದ್ದೀವಿ ನಾವೆಲ್ಲ. ಎಲ್ಲರೂ ಅಧಿಕಾರಿಯಾಗಿರ್ತಾರೆ. ಎಲ್ಲರೂ ಅಧಿಕಾರಿ ಆಗಕ್ಕೆ ಬರಲ್ಲ. ದೇವರು ನಿಮಗೆ ಭಿಕ್ಷೆ ರೂಪದಲ್ಲಿ ಕೊಟ್ಟಿರ್ತಾನ ಅಥವಾ ಯಾವುದೋ ಒಂದು ರೂಪದಲ್ಲಿ ಕೊಟ್ಟಿದ್ದಾಗ ಅದನ್ನು ಸರಿಯಾಗಿ ಪಡಿಸ್ಕೊಳ್ಬೇಕು. ಎಲ್ಲರೂ ಪೊಲೀಸ್ ಆಗ್ಲಿಕ್ಕೆ ಬರಲ್ಲ, ಎಲ್ಲರೂ ಅಧಿಕಾರಿಗಳಾಗಕ್ಕೆ ಬರಲ್ಲ. ಅದಕ್ಕೆ ಎಷ್ಟು ಕಷ್ಟಪಡ್ಬೇಕಂತ ನಮಗೆ ಗೊತ್ತಿದೆ. ಯಾಕಂದರೆ ನಾವು ಒಂದು CT ಎಕ್ಸಾಮಿಂದ ನಾವು ಸ್ಟಡಿ ಮಾಡ್ತಿರೋದು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಆದರೂ ಸಹ ಪೊಲೀಸ್ ಆಗಬೇಕಾದ್ರೆ ವರ್ಷಗಟ್ಟಲೆ ಓದಿ, ನೋಟಿಫಿಕೇಷನ್ ಆದಾಗ ಎಕ್ಸಾಮ್ಗಳನ್ನು ಓದಿ ಪ್ರಿಪೇರ್ ಆಗಿ ಈ ರೀತಿ ಇರ್ತದೆ. ಅದೇ ಪೊಲೀಸರು ಈ ರೀತಿ ನಡೆದುಕೊಂಡಾಗ ಎಷ್ಟು ಬೇಜಾರಾಗಿರ್ತದೆ. ಅದಕ್ಕೆ ಸಿನಿಮಾ ರೂಪದಲ್ಲಿ ಮಾಡಬಾರ್ದು. ಸಿನಿಮಾಗಳು ಕೇವಲ ರೀಲ್ ಆಗಿರ್ತವೆ, ರಿಯಲ್ ಲೈಫಲ್ಲಿ ಈ ಥರ ಇರಬಾರ್ದು. ರೀಲೇ ಬೇರೆ. ಇದೇನಾಯ್ತಪ್ಪ ಅಂದರೆ ಈಗ ರಿಯಲ್ ಘಟನೆ ಅಂತ ಹೇಳ್ಬೋದು ಸ್ನೇಹಿತರೆ. ರಿಯಲ್ ಘಟನೆ 2020ರಲ್ಲಿ ಜೂನ್ 19ರಂದು ಕೋವಿಡ್ ಲಾಕ್ಡೌನ್ ನಿಯಮಗಳನ್ನು ಉಲ್ಲಂಘಿಸಿ ನಿಗದಿತ ಸಮಯಕ್ಕಿಂತ ಹೆಚ್ಚು ಕಾಲ ಮೊಬೈಲ್ ಅಂಗಡಿ ತೆರೆದಿದ್ದಾರೆ ಎಂಬ ಸುಳ್ಳು ಆರೋಪದ ಮೇಲೆ ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಪುತ್ರ ಜೆ ಬೆನ್ನಿಕ್ಸ್ ಅವರನ್ನು ಸಾತಂಕುಳಂ ಪೊಲೀಸರು ಬಂಧಿಸಿದರು. ಠಾಣೆಯಲ್ಲಿ ಅಂದು ರಾತ್ರಿ ಪೊಲೀಸರು ಅವರಿಗೆ ಹಿಂಸೆ ನೀಡಿದ್ದರು. ನೋಡಿ, ಆವತ್ತಿನ 2020 ಜೂನ್ 19ರಂದು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಿತಪ್ಪ ಅಂದರೆ ಕೆಲವೊಂದು ನಿಯಮಗಳು ತಂದಿತ್ತು. ಆ ನಿಯಮಗಳು ಉಲ್ಲಂಘಿಸಿದರೆ ಅಂತ ನಿಗದಿತ ಸಮಯಕ್ಕಿಂತ ಹೆಚ್ಚು ಕಾಲ ಏನು ಮಾಡ್ತಾರಪ್ಪ ಅಂದರೆ ಅಂಗಡಿಯನ್ನು ನೀವು ತೆರೆದಿದ್ದೀರಿ ಅಂತ ಹೇಳ್ತಾರೆ. ಆವಾಗ ಅವ್ರ ಹತ್ರ ನಾವು ತೆರೆದಿಲ್ಲ ಅಂದರೆ ಏನೋ ತೆರೆದಿರ್ಬೋದು ಅಥವಾ ತೆರೆದೇ ಇರೋದಿರ್ಬೋದು. ಆದರೆ ಇಲ್ಲಿ ನೋಡಿ, ಪೇಪರ್ಲಿ ಏನು ಬಂದಿದೆ, ಸುಳ್ಳು ಆರೋಪದ ಮೇಲೆ ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಪುತ್ರ
ಜೆ ಬೆನ್ನಿಕ್ಸ್ ಅವರನ್ನು ಸಾತಂಕುಳಂ ಪೊಲೀಸರು ಬಂಧಿಸಿದರು. ಠಾಣೆಯಲ್ಲಿ ಅಂದು ರಾತ್ರಿ ಪೊಲೀಸರು ಅವರಿಗೆ ಹಿಂಸೆ ನೀಡಿದರು. ತೀವ್ರ ಹಲ್ಲೆಗೊಳಗಾಗಿದ್ದ ಬೆನ್ನಿಕ್ಸ್ ಅವರು ಜೂನ್ 22ರಂದು ಹಾಗೂ ತಂದೆ ಜಯರಾಜ್ ಜೂನ್ 23ರಂದು ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು. ಬೇಜಾರಾಗುತ್ತದೆ. ಅಪರೂಪದಲ್ಲೇ ಅಪರೂಪದ ಪ್ರಕರಣ ಇದು ಒಂದು ಅಂತ ಹೇಳಬಹುದು. ಈ ಪ್ರಕರಣವನ್ನು ಅಪರೂಪದಲ್ಲೇ ಅಪರೂಪದ ಪ್ರಕರಣ ಎಂದು ಪರಿಗಣಿಸಿದ ನ್ಯಾಯಾಧೀಶರಾದ ಜಿ. ಮುತ್ತುಕುಮಾರನ್ ಅವರು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕಿದ್ದ ರಕ್ಷಕರೇ ಭಕ್ಷಕರಾಗಿ ವರ್ತಿಸಿದ್ದಾರೆ. ಸಮಾಜದ ಆತ್ಮಸಾಕ್ಷಿಯನ್ನು ಕಲಕಿದೆ. ನೋಡಿ, ಪೊಲೀಸರಂದರೆ ರಕ್ಷಕರು, ನಿಮ್ಮೆಲ್ಲರ ರಕ್ಷಕರು ಹಾಗೂ ಇಡೀ ದೇಶದ ರಕ್ಷಕರು, ಇಡೀ ರಾಜ್ಯದ ರಕ್ಷಕರು. ಆ ರಕ್ಷಕರೇ ಭಕ್ಷಕರಾಗಿದ್ದರೆ ಹೇಗೆ ಸ್ನೇಹಿತರೆ? ಯಾವುದೇ ಒಂದು ಇತಿಮಿತಿಯಾಗಿರ್ತದ. ಯಾಕಂದರೆ ಎಲ್ಲರಿಗೂ ಅವಕಾಶ ಕೊಟ್ಟಿರುವುದಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಪೊಲೀಸ್ ಆಗುವ ಅಧಿಕಾರ ಕೊಟ್ಟಿರ್ತದೆ ದೇವರು. ಆ ದೇವರು ಕೊಟ್ಟ ಒಂದು ಪ್ರಾಮಾಣಿಕತೆಯಲ್ಲಿ ನೀವು ಮೆರಿಬೇಕು. ಯಾಕಪ್ಪ ಅಂದರೆ ತಪ್ಪು ಮಾಡುವುದು ಸಹಜ, ತಿದ್ದಿ ಹೇಳಬೇಕದು. ತಿದ್ದಿ ಹೇಳಿದಾಗ ಸರಿಪಡಿಸ್ಕೊಳ್ಳೋದ್ರಿಗೆ ಕಾನೂನು ರೀತಿಯಲ್ಲಿ ಏನಿದೆ ಶಿಕ್ಷೆ, ಆ ಶಿಕ್ಷೆ ಆಗೇ ಆಗುತ್ತೆ. ಯಾರೇ ಆಗಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ನಮ್ಮ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಏನು ಹೇಳುತ್ತಂದರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅವರು ಯಾರೇ ಆಗಿರ್ಬೋದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳಿದ ಭಾರತ ಸಂವಿಧಾನದ 14ನೇ ವಿಧಿ. ಸ್ವಲ್ಪ ನಾವು ಅವಾಗ ಏನು ಮಾಡಪ್ಪ ಅಂದರೆ ಸಂವಿಧಾನವನ್ನು ಓದ್ತಾ ಇರಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಕಾನೂನು ಅರಿವು ಬರಬೇಕಾದ್ರೆ ನಮ್ಮ ಸಂವಿಧಾನ ಓದಲೇಬೇಕು. ಆವಾಗ ನಾವು ಏನಪ್ಪ ಅಂದರೆ ರಕ್ಷಕರೇ ಭಕ್ಷಕರಾಗಿ ವರ್ತಿಸುವುದು ಸಮಾಜದ ಆತ್ಮಸಾಕ್ಷಿಗೆ ಕಲಕಿದ ಅಮಾಯಕರ ಮೇಲೆ ನಡೆಸಿದ ಈ ಹಲ್ಲೆ ಓದಿದರೆ ಹೃದಯವೇ ನಡುಗುತ್ತದೆ ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ತೀರ್ಪು ಕೊಟ್ಟ ನ್ಯಾಯಾಲಯವು ಈ ರೀತಿ ಹೇಳುತ್ತೆ ಸ್ನೇಹಿತರೆ. ಅದಕ್ಕಾಗಿ ಒಂದು ಸಲ ಯೋಚನೆ ಮಾಡಿ. ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಶಿಕ್ಷೆಗೊಳಗಾದ ಪೊಲೀಸರು ಸಂತ್ರಸ್ತ ಕುಟುಂಬಕ್ಕೆ ಒಟ್ಟು 1.40 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಕೋರ್ಟ್ ಆದೇಶಿಸಿದೆ. ನೋಡಿ, ಯಾರು ಶಿಕ್ಷೆಗೊಳಗಿರ್ತಾರೆ ಪೊಲೀಸರು, ಆ ಕುಟುಂಬಸ್ಥರಿಗೆ ಅಂದರೆ ಪಿ. ಜಯರಾಜ್ ಮತ್ತು ಅವ್ರ ತನ್ನ ಮಗ ಇರ್ತಾರೆ, ಆ ಪಿ. ಜಯರಾಜ್ ಅವರ ಕುಟುಂಬಕ್ಕೆ 1.40 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಕೋರ್ಟ್ ಆದೇಶ ಮಾಡ್ತದೆ. ನೋಡಿ, ಗಲ್ಲು ಶಿಕ್ಷೆಗೆ ಒಳಗಾದವರು, ಇಲ್ಲಿ ಹೆಸರು ಹೇಳೋದು ಬೇಡ, ನೀವೇ ಇಲ್ಲಿ ಕೊಟ್ಟಿದ್ದಾರೆ, ಅವರ ಹೆಸರುಗಳನ್ನು ನೀವು ನೋಡ್ಕೊಳ್ಬೋದು. 6 ವರ್ಷಗಳ ಹೋರಾಟ. ಈ ಘಟನೆ ಸಂಭವಿಸಿದಾಗ ದೇಶಾದ್ಯಂತ ಪೊಲೀಸ್ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆದವು. ಮದ್ರಾಸ್ ಹೈಕೋರ್ಟಿನ ಉಸ್ತುವಾರಿಯಲ್ಲಿ ಸಿಬಿಐ ನಡೆಸಿದ ಸುದೀರ್ಘ ತನಿಖೆಯಲ್ಲಿ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ನೋಡಿ, 6 ವರ್ಷಗಳ ನಂತರ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಪೊಲೀಸರಿಗೆ ಈ ತೀರ್ಪಿನ ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ. ನೋಡಿ, ಅಧಿಕಾರ ಯಾರು ದುರುಪಯೋಗ ಪಡಿಸ್ಕೋಬೇಡಿ. ಯಾಕಂದರೆ ನಿಮಗೆ ಏನು ಅಧಿಕಾರ ಇದೆ ಅದು ಮಾಡಿ. ಯಾರೋ ತಪ್ಪು ಮಾಡಿದಾಗ ತಿದ್ದಿ ಹೇಳಿ. ಯಾಕಂದರೆ ನೀವು ತಿದ್ದಿ ಹೇಳೋದಕ್ಕಿಂತ, ಯಾಕಂದರೆ ನಿಮಗೆ ಅಧಿಕಾರ ಇದೆ ತಿದ್ದಿ ಹೇಳೋದಕ್ಕೋಸ್ಕರ. ಅದಕ್ಕೆ ಮಾತ್ರ ನೀವು ತಪ್ಪು ಮಾಡಿ. ಯಾಕಂದರೆ ನ್ಯಾಯಾಲಯ ಇದೆಯಾ ಶಿಕ್ಷೆ ಕೊಡೋದಕ್ಕೋಸ್ಕರ ಅಂತ ಹೇಳುತ್ತಾ. ಯಾಕಂದರೆ ನಾವು ಎಷ್ಟೇ ದೊಡ್ಡರಾದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನನ್ನ ಒಂದು ತಿಳುವಳಿಕೆಯಿಂದ ಹೇಳ್ತಿದ್ದೀನಿ. ಯಾಕಂದರೆ ಇದು ನಮ್ಮ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಹೇಳ್ತದೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅದಕ್ಕಾಗಿ ಸ್ವಲ್ಪ ಒಂದು ಯೋಚನೆ ಮಾಡಬೇಕು. ಯಾಕಂದರೆ ನಿಮಗೆ ಕಾನೂನು ಅರಿವಿರುತ್ತದೆ. ಆ ಕಾನೂನು ಕೈಗೆತ್ತಿಕೊಳ್ಳಬಾರ್ದು. ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಕಾನೂನು ಕೈಗೆತ್ತಿಕೊಂಡಾಗ ಈ ರೀತಿ ಘಟನೆ ನಡೆದಾಗ ಇಡೀ ದೇಶವೇ ಬೇಜಾರಾಗುತ್ತದೆ ಸ್ನೇಹಿತರೆ. ಯಾಕಂದರೆ ಈ ಪ್ರಕರಣ ಒಂದು ಪೇಪರಲ್ಲಿ ಬಂದಾಗ ಎಷ್ಟೋ ಬೇಜಾರಾಗಿರ್ತದೆ. ಯಾವಾಗೋ ನಡೆದ ಪ್ರಕರಣ, ಇದು 6 ವರ್ಷಗಳ ಹಿಂದೆ ನಡೆದ ಪ್ರಕರಣ, ಇವತ್ತು ಶಿಕ್ಷೆ ಆಗಿರ್ತದೆ. ಅದಕ್ಕೆ ನ್ಯಾಯಾಲಯದ ಮೇಲೆ ನಂಬಿಕೆ, ನ್ಯಾಯಾಲಯವೇ ದೇವರಂತ ನಂಬಿದ ಜನಗಳು ಇವತ್ತು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ವಿಶೇಷ ಏನಪ್ಪ ಅಂದರೆ ಮಹಿಳಾ ಕಾನ್ಸ್ಟೇಬಲ್ ಸಾಕ್ಷಿ ರೂಪದಲ್ಲಿ ಅಂದರೆ ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಸಾಕ್ಷ್ಯ ನಾಶ ಮಾಡಲು ತೀವ್ರ ಪ್ರಯತ್ನ ನಡೆಸಿದರು. ನೋಡಿ, ಸತ್ಯಕ್ಕೆ ಎಂದಾದರೂ ಒಂದು ದಿನ ಜಯ ಇದ್ದೇ
ಸತ್ಯಮೇವ ಜಯಂತಿ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಸತ್ಯ ಯಾರು ನಾಶ ಮಾಡಿದರೆ ನಾಶ ಮಾಡದಿದ್ದರೇನು ಸತ್ಯ ಗೆಲ್ಲುವುದು 100% ಅಂತ ಹೇಳ್ತೀನಿ. ಯಾಕಂದರೆ ಸತ್ಯ ಎಂದು ಮುಚ್ಚಿಡೋಕ್ಕಾಗಲ್ಲ, ಯಾರಿಂದ ಮುಚ್ಚಿಡೋಕ್ಕಾಗೋದಿಲ್ಲ. ಆ ಸತ್ಯ ಎಂದಾದರೂ ಒಂದಿನ ಅವನ ಮನಸಾಕ್ಷಿಯಾಗಿ ಅವನಿಗೆ ಕೊಲ್ತಾ ಇರ್ತದೆ ಸ್ನೇಹಿತರೆ, ಸತ್ಯ ಎಂಬುದು. ಅದಕ್ಕೋಸ್ಕರ ಸತ್ಯ ಯಾವಾಗಲೂ ಮುಚ್ಚಿಡಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಸಾಕ್ಷ್ಯ ನಾಶ ಮಾಡಲು ತೀವ್ರ ಪ್ರಯತ್ನ ನಡೆಸಿದರು. ಠಾಣೆಯ CCTV ದೃಶ್ಯಾವಳಿಗಳನ್ನು ಅಳಿಸಿ ಹಾಕಲಾಗಿತ್ತು. ನೋಡಿ ಸತ್ಯವನ್ನು ಮುಚ್ಚಿಡೋಕ್ಕೋಸ್ಕರ ಏನೇನು ಪ್ರಯತ್ನ ಮಾಡಿರ್ತಾರಪ್ಪ ಅಂದರೆ, ಪೊಲೀಸ್ ಠಾಣೆಯಲ್ಲಿರುವ CCTV ದೃಶ್ಯಾವಳಿಗಳನ್ನು ಅಳಿಸಿ ಹಾಕಲಾಗಿತ್ತು. ಆದರೆ ಠಾಣೆಯಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ ನೋಡಿ ದೇವರ ರೂಪದಲ್ಲಿರ್ತಾರೆ. ಕೆಲವೊಬ್ಬರು ದೇವರ ರೂಪದಲ್ಲಿ ಬಂದಿರ್ತಾರೆ, ಗೊತ್ತಾಗೋದಿಲ್ಲ. ದೇವರ ರೂಪಾಂತರದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ದೃಶ್ಯಾವಳಿ ಅಳಿಸಾಕಲಾಗಿತ್ತು. ಆದರೆ ಠಾಣೆಯಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು CBIಗೆ ನೀಡಿದ ಹೇಳಿಕೆ ಪ್ರಕರಣ ದೊಡ್ಡ ತಿರುವು ನೀಡಿತು. ನೋಡಿ, ದೇವರ ರೂಪದಲ್ಲಿ ಅವರು ಬಂದು CBIಗೆ ಏನು ಮಾಡ್ತಾರಪ್ಪ ಅಂದರೆ, ನೀಡಿದ ಹೇಳಿಕೆ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿತು. ತಂದೆ ಮಗನನ್ನು ಪೊಲೀಸರು ರಾತ್ರಿಯಿಡೀ ಬೆತ್ತಲೆಗೊಳಿಸಿದರು. ನೋಡಿ, ತಂದೆ ಮತ್ತು ಮಗನನ್ನು ಪೊಲೀಸರು ಮಾಡ್ತಾರಪ್ಪ ಅಂದರೆ ರಾತ್ರಿ ಇಡೀ ಬೆತ್ತಲೆಗೊಳಿಸಿದರು. ನೋಡಿ ಏನೇ ಸ್ನೇಹಿತರೆ, ಯಾವ ರೀತಿ ಪ್ರಕರಣ? ಈ ರೀತಿ ಮಾಡಿದರೆ ಹೇಗೆ? ಏನೋ ತಪ್ಪು ಮಾಡಿದಾಗ ಅದು ತಿದ್ದಿ ಹೇಳಬೇಕು, ಏನೋ ಒಂದು 2 ಏಟು ಹೊಡೆದು ಬಿಡಬೇಕು. ಈ ರೀತಿ ಮಾಡಿದರೆ ಇಲ್ಲಿ ಹೇಳಿದಿಲ್ಲ, ರಕ್ಷಕರೇ ಭಕ್ಷಕರಾದರೆ ಹೇಗೆ? ಬೆತ್ತಲೆಗೊಳಿಸಿ ಲಾಠಿಗಳಿಂದ ಅಮಾನವೀಯವಾಗಿ ಹೊಡೆದರು. ಟೇಬಲ್ ಮತ್ತು ಗೋಡೆಗಳ ಮೇಲೆ ರಕ್ತದ ಕಲೆಗಳಾಗಿದ್ದವು ಎಂದು ಮಹಿಳಾ ಕಾನ್ಸ್ಟೇಬಲ್ ವಿವರಿಸಿದರು. ನೋಡಿ ಯಾವ ರೀತಿ ಸಿನಿಮಾ ರೂಪದಲ್ಲಿ ಮಾಡಿದರೆ ಸ್ನೇಹಿತರು. ಸಿನಿಮಾ ರೂಪದಲ್ಲಿ ಇವರು ಚಿತ್ರಹಿಂಸೆ ನೀಡಿರ್ತಾರೆ. ಕೆಲವೊಂದು ಯಾವ ರೀತಿ ಪ್ರಕರಣ, ಕೆಲವೊಂದು ಯಾವ ರೀತಿ ಇರ್ತಪ್ಪ ಅಂದರೆ ಸಿನಿಮಾ ರೂಪದಲ್ಲಿ ಮಾಡಿರ್ತಾರೆ ಸ್ನೇಹಿತರೆ. ಈ ರೀತಿ ಎಂದೂ ನಾವು ಮಾಡಬಾರ್ದು. ಸಿನಿಮಾನೇ ಬೇರೆ, ನಮ್ಮ ರಿಯಲ್ ಲೈಫೇ ಬೇರೆ. ರಿಯಲ್ ಲೈಫಲ್ಲಿ ನಾವು ಕಲಿಯೋದು ಮಾನವೀಯತೆಯಿಂದ ನಾವು ಬದುಕಬೇಕು. ಎಲ್ಲರೂ ಮನುಷ್ಯರೇ, ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಪುರಂದರದಾಸರು ಎಂದು ಹೇಳಿದ್ದಾರೆ. ಇನ್ನಾದರೂ ನಾವು ಮಾನವರಾಗ್ತಾಯಿಲ್ಲ, ಒಣ ಭಕ್ಷಕರು ರಾಕ್ಷಸರಾಗಿ ಇರ್ತಾಯಿದ್ದೀವಿ. ನಾವು ಮಾನವನ ರೂಪದಲ್ಲಿ, ಶ್ರೀಕೃಷ್ಣನ ರೂಪದಲ್ಲಿ, ಪರಮಾತ್ಮನ ರೂಪದಲ್ಲಿ, ರಾಮನ ರೂಪದಲ್ಲಿ ಕಾಣಬೇಕು. ನಾವು ಮಾನವರು ಹೋಗಿ ರಾಕ್ಷಸ ರೂಪದಲ್ಲಿ ಕಾಣ್ತಿದ್ದೀವಲ್ಲ, ಅದೇ ನಮ್ಮ ದೌರ್ಭಾಗ್ಯ. ಎಲ್ಲಾದರೂ ನಾವು ಹೇಳುವಾಗ ಅಥವಾ ಎಲ್ಲೋ ಒಂದು ಕಂಟೆಂಟ್ ಹೇಳುವಾಗ ಏನಾದರೂ ಮಾತಾಡಿದರೆ ನಮ್ಮ ಕಡೆಯಿಂದ ಸಹ ಕ್ಷಮೆ ಇರಲಿ. ಯಾಕಂದರೆ ನಾವು ಮನುಷ್ಯರು ತಪ್ಪು ಮಾಡದೆ ನಾವೇನು ದೊಡ್ಡವರಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ತಿಳಿದು ನಡಿಬೇಕಷ್ಟೇ, ಅದನ್ನು ಸರಿಪಡಿಸಿಕೊಳ್ಬೇಕು. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸತ್ಯಮೇವ ಜಯತೆ, ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.